ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಹಿಂದಿನ ವಿಡಿಯೋದಾಗ ಆ ಸಾಬುದಾನ ಉಪ್ಪಿಟ್ಟು ಹಸಿಮೆಣ್ಸಿಕಾಯಿ ಚಟ್ನಿದ ವಿಡಿಯೋ ಇತ್ತಲ್ರಿ, ಅದ್ರೊಳಗನ ಹಪ್ಪಳ ಮಾಡೋಕೆ ಏನೇನು ಬೇಕು ಅನ್ನೋದು ಹೇಳಿದ್ದೀವಿ ರೀ. ಇವತ್ತಿನ ವಿಡಿಯೋದಲ್ಲಿ ಹಪ್ಪಳ ಮಾಡೋದು ಹೆಂಗೆ, ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದು ನೋಡೋಣ ಬರ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಹಳೆಯ ರೆಸಿಪಿನ ಆಲ್ಮೋಸ್ಟ್ ಈಗ ಕಡಿಮೆ ಆಗ್ತಾ ಬರಾಕತ್ತದ್ರಿ. ಈ ರೀತಿ ಹಪ್ಪಳ ಮಾಡೋದು ಇರ್ಬೋದು ಕೆಲವು ಹಳ್ಳ್ಯಾಗ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನ ತೋರ್ಸೋಕೆ ಫಸ್ಟ್ ಟ್ರೈ ಮಾಡ್ತೀವಿ. ಅತ್ತೇರು ಎಲ್ಲಿ ಹೋದ್ರೆ ಏನು ಹಿಟ್ಟು ಚಲೋ ಹಾಕ್ಯಾನ ಹೆಂಗೆ ಹಾಕ್ಯಾನ ನೋಡ್ತಾರನ ಅಂದ್ರೆ ಹಾಕ್ಸ್ಕೊಂಬಂದೈತಿ. ಬರಲಿ ಅವ್ರು ನೋಡೋಣ ಏನೇನು ಬೇಕೋ ಹೇಳಿದ್ರಲ್ಲ, ನಿನ್ನ ಹೇಳಿದ್ರು ಅದು ನಡಿ ಮಾಡಿ ಇಟ್ಕೊಂಡು ಪರಾತದಾಗ ಬೆಳ್ಳುಳ್ಳಿ, ಜೀರಿಗೆ, ಅಜ್ವಾನ, ಕೊತ್ತಂಬರಿ, ಕರಿಬೇವು, ಉಪ್ಪು ಇಷ್ಟೆಲ್ಲ ಐತಿ. ಮತ್ತೇನು ಮಾಡ್ತೇನೆ, ಸಬ್ಬಕ್ಕಿ ಮತ್ತು ಮಂಡಕ್ಕಿ. ಅತ್ತೇರ ಬರಲಿ. ಅಕ್ಕಿ ಹಿಟ್ಟು ಒಂದು ತಗೊಂಡು ಇಟ್ಕೊಂಡು ಎಲ್ಲ ಅಣಿ ಮಾಡ್ಕೊಂಡೇನವ. ನೋಡ್ರಿ ಅತ್ತೀರ ಇಷ್ಟೆಲ್ಲ ಅಣಿ ಮಾಡಿ ಇಟ್ಕೊಂಡಾನೆ. ಪಾತ್ರೆ ಒಂದು ತಗೋಬೇಕ್ರಿ ಹಿಟ್ಟು ಕುಡ್ಸಕ್ಕೆ. ಯವ್ವ, ಈ ಹಪ್ಪಳ ಮಾಡೋದಂದ್ರೆ ದೊಡ್ಡ ಕೆಲಸ ನೋಡಿ. ಇಡೀ ದಿನ ಏನೂ ಕಲ್ಸಾಗಲ್ಲ. ತಿಂಡಿ ಒಂದು ಮಾಡಿ ಎಲ್ಲ ಸಾಕು. ಅಡುಗೆ ಗಿಡಿಗೆ ಏನೂ ತಲೆ ಕೆಡಿಸ್ಕೊಬೇಡಿ. ಈಗ ಮಾಡಿಬಿಡೋಣ. ಹೆಂಗೋ ಇವತ್ತು ಭಾನುವಾರ, ಗಂಡನು ಹೊರಗೆ ಅಲ್ಲಿ ಹೋಗಿರ್ತಾನೆ. ಒಮ್ಮರೆ ಸಂಜೆಗೆ ಏನಾದರೂ ಮಾಡಿದ್ರಾತು. ಮೊದಲು ಹಪ್ಪಳದ ಮುಗಿಸ್ಕೊಳೋಣ. ಎಲ್ಲಿ ಬಿಡ್ರಿ ಅತ್ತೀರ, ಸಾಕು. ಮಧ್ಯೆ ಮಧ್ಯೆ ಎದ್ಕಂಡು ಮಾಡಿದ್ರಾಕತಿ. ಹಿಟ್ಟು ಚಲೋ ಹಾಕ್ಯಾನ ನೋಡ್ದೇನವ, ಸಣ್ಣ ಆಗೈತಿ. ಘಮ 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 ವಾಸನೆ ಬರ್ತದೆ ನೋಡಿ. ಸಣ್ಣಗಾಡ ಜೀರಿಗೆ, ಕೊತ್ತಂಬರಿದು. ಹೌದ್ರಿ ಅತ್ತೀರ, ಚಲೋ ಆಗೈತೆ ನೋಡಿದೆ ನಾನು. ಅದಕ್ಕೆ ನೀರು ಅದು ಎಷ್ಟು ಹಾಕ್ಬೇಕ್ರಿ? ಅವ ನಮ್ಮ ಕಾಲದಾಗೆಲ್ಲ ಅಂದಾಜ್ಮೇಲೆ ನೀರು ಕುದಿಯಕ್ಕೆ ಇಡ್ತಿದ್ವಿ. ಹಿಟ್ಟು ಎಷ್ಟು ಹಿಡ್ತದೆ ಅಷ್ಟು ಹಾಕ್ಕೊಂಡು ನೋಡ್ತಿದ್ವಿ. ಉಳಿದಿದ್ದು ಎದ್ದು ಹಿಟ್ಟಿಗೆ ಬೇಕಲ್ಲ. ಹಂಗಲ್ಲಿ ಹಾಕ್ದಲ್ಲಿ ಹಿಡ್ದಾದ್ರೆ 2 ಬಟ್ಲಿಗೆ 2.5 ಬಟ್ಲು ನೀರು ಹಾಕಿದ್ರೆ ಅಡ್ಡಿ ಇಲ್ಲ. ಅಂದ್ರೆ 2 ಬಟ್ಲು ನೀರಿಗೆ 1.5 ಬಟ್ಲು ಹಿಟ್ಟು ಹತ್ತಿಗೆ. ಈ ರೊಟ್ಟಿ ಹಿಟ್ಟು ಮಾಡ್ತಾವಲ್ಲ ಹಂಗೆ ಬರ್ಬೇಕು ನೋಡಿ. ಅದ ಅಷ್ಟಾದ್ರೆ ಸಾಕು. ಯಾಕಂದ್ರೆ ಮತ್ತು ಮಸಾಲೆ ರುಬ್ಬಕ್ಕೆ ನೀರು ಹಾಕಿರ್ತಾವಲ್ಲ ಒಂದಿಟ. ಅತ್ತೆ ಹಂಗಾರೆ ಏನು ರುಬ್ಕೊಂಬರ್ಲಿ ರೀ? ಬೇಡ, ತಗೊಂಬ. ಇಲ್ಲ ನಾ ರುಬ್ಕೊಂಬರ್ತಾನೆ, ಎಣ್ಣೆ ಮಾಡ್ಕೆ ತಗೋರಿ. ಪಾತ್ರೆ ಇಟ್ಕೊಂಡು ಕುದಿಯಕ್ಕೆ ಇಡು, ನಾ ಬರ್ತಾನೆ ಅಷ್ಟೊತ್ಲೆ. ಮೆಣಸಿನ್ಕಾಯಿ ಮರ್ತೀವಲ್ಲ ತಾಯಿ, ಒಣ ಖಾರ ಹಾಕಿಬಿಟ್ರೆ ತಗೊಳ್ಳುವ, ಹಸಿ ಖಾರ ಬೇಡ. ಆತ್ರಿ ಇರ್ತಾರ ನೋಡ್ರಿ ಫ್ರೆಂಡ್ಸ್. ಮೆಣಸಿನ್ಕಾಯಿನ ಮರ್ತಿದ್ದೆ. ಹಪ್ಳಕ್ಕೂ ಸ್ವಲ್ಪ ಖಾರ ಇರೋದು ಹಾಕ್ಬೇಕ್ರಿ. ಒಣ ಖಾರ ಆಗಲಿ ಹಸಿ ಖಾರ ಆಗಲಿ. ಈ ಸಬ್ಬಕ್ಕಿ ಮಂಡಕ್ಕಿ ಎಲ್ಲ ನಿನ್ನೆ ಹಿಟ್ಟಿನಾಗ ಹಾಕೈತಲ್ರಿ ಐತಿ. ಇದನ್ನು ತೆಗೆದಿಟ್ಬಿಡ್ತಾನೆ. ತೆಗೆದಿಟ್ಬಿಡು, ಅದು ಕುದೀಲಿ ಸ್ವಲ್ಪ. ಅಷ್ಟೊತ್ತಲೆ ಬರ್ತಾರನ ಅವರು. ಸಾಕನ ಮತ್ತೆ ಮೇಲೆ ಹಾಕಿರೋ ಹಸಿ ನೀರು ಹಾಕತ್ ನೋಡೋಣ ಕೂಡ್ಸಿಂದ. ಇದೇ ಈ ಮುದ್ದೆ ಕೋಲಲ್ಲೇ ತಿರುಗಿಬಿಟ್ರಾಕತಿ. ಹಿಡ್ಕೊಂಡು ತಿರ್ಬೇಕಿದ್ದಾನೆ. ಇದನ್ನು ಇಬ್ಬರು ಬೇಕು. ಗಣಸರಾದ್ರೆ ಚಲೋ ಆಕತಿ. ಈ ನಮ್ಮ ಮನೆಯಾಗಿನ ಗಣಸರು ಯಾವಾಗ ಮಾಡಿಕೊಡೋದಕ್ಕಿನ್ನ ಹಿಟ್ಟು ಹಂಗೆ ಇದಾತನವ. ಅದೇನು ಕೈ ಆಡಿಸ್ಬೇಡ ನೀನು, ಅದೇನೂ ಆಗಲ್ಲ, ಗಂಟಾಗಲ್ಲ. ನೀರು ಕುದ್ಕೊಂತ ಮೇಲೆ ಬರ್ತದೆ. ಕಡೆಗೆ ಮಸಾಲೆ ಹಾಕಿ ಕೈ ಆಡಿಸಿರಾತು. ಹೌದ್ರಿ ಅತ್ತಿ, ನನಗೆ ಹೆದರಿಕಿತ್ತು ಮತ್ತೆ ಎಲ್ಲಿ ಇದಾಕತಿ ಹೇಳಿ. ಇಲ್ಲ, ಅದು ಕುದಿಲಿ ಹಂಗೆ. ಇದು ಹಾಕಿದ್ರೆ ಕೈ ಆಡಿಸಿ ಹಾಕಿಬಿಡ್ಲಲ್ರಿ. ಹಾಕು. ಈಗ ಕುಡ್ಸೋದೇನ್ರಿ ಅತ್ತಿ? ಒಲೆ ಮೇಲೆ ಕುಡ್ಸೋಕೆ ಸಜ್ಜಾಗಲ್ಲ. ದಬರಿ ಎತ್ತಾಗಿತ್ತ ಕಳಗಾಡ್ತತಿ. ಕೆಳಗೆ ಇಳ್ಕೊಂಡು ಕಾಲಿಗೆ ಬಟ್ಟೆ ಇಟ್ಕೊಂಡು ಹಿಂಗೆ 2 ಕಾಲಿಲ್ಲ ಬಿಗಿ ಹಿಡ್ಕೊಂಡು ಇತ್ತಾಗ ಹಿಂಗೆ ಹತ್ತಿರ ಇಟ್ಕೊಂಡು ಪಾಡಾಗ ತಿರ್ಬೇಕಂಗೆ ಗರ ಗರ ಗರ. ಕೈ ನೋವು ಬಂದು ಹೋಗತಿ. ಬ್ಯಾಡ ಅಂದ್ರೆ ಕೇಳಲ್ಲ ನೀವು ಮಾಡೋಣ ಅಂತೆ. ನನ್ನ ಕೈಲೇ ತಿರ್ವಕರ ಆಗಲ್ಲ. ನಿನ್ನ ಗಂಡಂತೂ ಅವ್ನು ಮಾಡಿಕೊಡೋನಲ್ಲ. ಏನು ಬಿಡ್ರಿ ಎತ್ತಿ, ಹೆಂಗಾರ ಮಾಡಿ ಇವತ್ತೊಂದಿನ ಬಡ್ದಾಡಿದ್ರಾತು. ನಮ್ಮ ಮನ್ಯಾಗ ಹಿಂಗೆ ರೀ. ನಮ್ಮ ಅವ್ವಾರ ಪಾಪ ಎದುರುಗಡೆ ಇರೋರನ್ನ ಕರೆದು ಕುಡ್ಸ್ಕೊಳ್ಳೋರು. ಗಟ್ಟಿ ಇರೋವ್ರಿಗೆ ಅವರ ಒಬ್ಬರ ಕುಸ್ತಿ ಹಿಡಿಯೋದ್ರ ಜೊತೆಗೆ ನಾವು ಹಿಡ್ಕೊಂತಿದ್ವಿ ಡಬ್ರಿನ. ಅವರು ತಿರುಗಾಡೋರು. ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಬೈಯಕ್ಕೆ ಬಿಡೋಕೆ ಹಿಂಗೆ. ಹೌದು ಬಿಡವ, ನಿಮ್ಮ ಅವ್ವರಿಗೆ ಎಲ್ಲ ನೀಟಿರ್ಬೇಕು ನೋಡಿ. ಸರಿ, ನಾನು ನೋಡೇನಿ. ಹಂಗೆ ಇರ್ಬೇಕು ಸೋಯ್ತಾ. ಇಷ್ಟು ಹಿಟ್ಟು ಬಿಟ್ಟಲ್ಲಿ ಸಾಕಲ್ರಿ ಎತ್ತಿ. ಎದ್ದು ಹಿಟ್ಟಿಗೆ ಸಾಕು. ಅದಕ್ಕೇನು ಬೇಕಂತಲ್ಲ, ಒಂದಿಟ್ಟು ಅಕ್ಕಿ ಹಿಟ್ಟಿದ್ರೆ ನಡೀತೈತಿ. ಹೌದ್ರಿ, ಜಾಸ್ತಿ ಹಿಟ್ಟು ಹಚ್ಚಿದ್ರೆ ಒಲೆಯಾಗ ಕೆಂಡದ ಸುಡಬೇಕಾರೆ ಹೊತ್ತಿ ಬಿಡ್ತಾವ್ರಿ ಹಿಟ್ಟು. ನಮ್ಮವ್ವ ಅದಕ್ಕೂ ಬೈಯೋದು. ಹಿಟ್ಟು ಬಿಡಕ್ಕೆ ಮಾಡಿ ಇಡ್ತೀರಿ ಹಪ್ಪಳನ. ಚಂದ ಗುದ್ದಕ್ಕೆ ಬರಲ್ಲ ನಿಮಗೆ ಹೇಳಿ. ನೋಡವ, ಹಂಗೆ ಬೈದು ಕಲಿಸಿರೋದಕ್ಕೆ ಇಷ್ಟು ಚಂದ ಎಲ್ಲ ಕೆಲಸ ಮಾಡೋದು ಕಲ್ತೀನಿ. ಹೆಣ್ಮಕ್ಳು ಹಿಂಗೆಲ್ಲ ಕಲಿಬೇಕು. ಬೈತಾರ ಹೇಳಿ ಬೇಜಾರು ಮಾಡ್ಕೊಳೋದಲ್ಲ. ತಡಿ ಹಿಡಿತೇನೆ ನಾ ಒಂದಿಟ್ಟು. ಇತ್ತಾಗ ಬರ್ರಿ ಐತಿ, ಅಲ್ಲಿ ಬೆಂಕಿ ಐತಿ. ಸಾಕು, ಪಾಡ ಒತ್ತಿ ತಿರುವು. ಗಂಟೆ ಇದ್ರೆ ಹೊಡಿತೈತಿ. ಗಂಟೆನೇ ಅದಂಗೆ ಕಾಣಲ್ಲ. ಆಯ್ತೈತ್ರಿ. ಉಪ್ಪು ಖಾರ ನೋಡ್ಬೇಕ್ರಿ ಐತಿ ಇದನ್ನ. ಪಾಡ ತಿರ್ಬೇಡ ನೋಡು. ನಾಳೆ ನಾವು ಆಡೋಕೆ ಭುಜ ಹೊಡಾಡಕ್ಕೆ ಬರ್ತಾವನ ಹಂಗಂತೀರಿ ಎತ್ತೀರ. ನಾಳೊಂದಿನ ಅಡುಗೆ ಮಾಡೋದು ಬಿಟ್ಟಾರ ತಗೋರಿ. ಶಪ್ಪ ಸಾಕಾಗೋಗುತ್ತೆ ಇವ ಇದನ್ನು. ಹಾಗಾಗಿ ಯಾರೂ ಮಾಡಬಲ್ರಿ. ಈಗ ಮೈ ಹಗರದಲ್ಲ ಶಾಂಡಿಗೆ ಅಂಬ್ಲಿ ಹಂಗೆ ಮಾಡ್ಕೊಂಡು ಅಗಲಗಲ ಹೊಯ್ದು
ಬಿಡಿಸ್ಕೊಂಬಿಡ್ತಾರೆ. ಸಂಡಿಗೆ ಅನ್ಬೇಕು, ಹಪ್ಪಳ ಅನ್ಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ ಹಪ್ಪಳ ಮಾಡಿ ತಿನ್ನೋಷ್ಟು ರುಚಿ ಅವು ಈಗ ಇಷ್ಟಿಷ್ಟು ಅಲ್ಲ. ಸಂಡಿಗೆನ ಹಪ್ಪಳ ಮಾಡಿ ಹಪ್ಪಳ ಅಂತಾರಲ್ರಿ, ಅಷ್ಟು ಟೇಸ್ಟ್ ಬರಲ್ಲ. ಇದು ಇಷ್ಟೆಲ್ಲ ಸಾಮಾನು ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಾವೇ ಮಾಡಿದ ಖುಷಿ ಇರ್ತೈತಿ. ಸ್ವಲ್ಪ ಮೈಕೈ ನೋವು ಆಗೋದು ಹೌದು ಇದಕ್ಕಾಗಲಿ ಕಾಳಿನ ಹಪ್ಪಳಕ್ಕಾಗಲಿ. ಆದರೂ ಜನ ಬಾಳ್ಬೇಕು ಇದಕ್ಕೆ. ಯಾರ್ಯಾರು ಇನ್ನೂ ಈ ಹಪ್ಪಳ ಮಾಡಾಕತ್ತೀರಿ, ಈ ವಿಡಿಯೋ ನೋಡಿದರು ಕಮೆಂಟ್ ಮಾಡಿರಿ ದಯವಿಟ್ಟು. ಮತ್ತು ಹಪ್ಪಳ ಉದ್ದಕ್ಕೆ ಬರ್ರಿ ನೀವು. ನಾವಿಲ್ಲಿ 3-4 ಜನ ಅಷ್ಟೇ ಇರ್ತೀವಿ, ಬೇಗ ಮುಗಿಯೋದಿಲ್ಲ. ಹಪ್ಪಳ ಉದ್ದಿ ಚಾಗಿ ಕುಡಿದು ಹೋಗುವಂತ್ರಿ. ಹತ್ತಿರ ಹಂಗಾರೆ ಇದನ್ನ ಈ ಕೊಣಮಿಗೆ ಹಾಕಿ ಸೊರ್ರಿಗೆ ನಾದ್ಕೊಂಡು ಉಳ್ಳಿ ಮಾಡೋದಲ್ರಿ. ಹ್ಞೂ ಖಾರ ಗೀರ ನೋಡ್ಕ ಬೇಕಾರೆ ಇನ್ನೊಂದಿಟ್ಟು ಖಾರ ರುಬ್ಕೊಂಡು ಹಂಗೆ ಅದ್ರ ಜೊತೆಗೆ ಹಾಕ್ಯಂದು ನಾದಕ್ಕೆ ಬರ್ತೈತಿ ನೋಡ್ರಿ. ಇಲ್ಲಿ ನೋಡಿರಿ, ಸ್ವಲ್ಪ ತಗೊಂಡು ಉಳ್ಳಿ ಮಾಡಿದ್ರೆ ಇಷ್ಟಿಷ್ಟು ಉಳ್ಳಿ ಸಾಕಲ್ರಿ. ಸಾಕವ, ತೀರ ದೊಡ್ಡನಾಗ್ಬಿಡೋದು, ತೀರ ಸಣ್ಣ ಆಗ್ಬಿಡೋದು. ಸಣ್ಣ ಆದ್ರೆ ಉದ್ದಾಕ ಬೇಜಾರು ಮಾಡ್ಕೊತಾರೆ. ನಾವು ಕೈಲೇ ಉಳ್ಳಿ ಮಾಡಲ್ಲ. ಒಂದು ಚಲೋದು ಬಿಳಿದು ದಪ್ಪನ ದಾರ ತಗೊಂಡು, ಇಲ್ಲ ಗೊಬ್ಬರದ ಚೀಲದ ಅಕ್ಕಿ ಚೀಲ ದಾರ ಬರ್ತಾವಲ್ಲ ಅಂತ ದಾರ ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಹೆಬ್ಬೆಟ್ಟಿಗೆ ಸುತ್ಕೊಂಡು ಇದನ್ನು ಹಪ್ಪಳದಿಟ್ಟು ಹಾವುಗತೆ ಮಾಡ್ಕೊಂಡು ಹಿಂಗೆ ದಾರ ಸುತ್ತ ಹರಿಯೋದು. ಚಂದ ಬರ್ತಾವೆ ನೋಡು ಉಳ್ಳಿ. ಹೌದು ಬಿಡ್ರಿ, ನಮ್ಮ ಅವರ ಹಂಗೆ ಮಾಡ್ಯಾರ. ಅಂದ್ರೆ ಮತ್ತೆ ಅದು ಹೊಡಿತಾವಲ್ರಿ, ಅರಕ್ಕೆ ಕಟ್ಕೋಬೇಕು ಹೇಳಿ ಹಿಂಗೆ ಮಾಡ್ತಾರೆ. ಅದ ಚಲೋ ಹಂಗೆ ಮಾಡಿಬಿಡ್ತಾನೆ ತಗೋರಿ, ದಾರ ತಗೊಂಡು ಹರಿತೇನೆ ನೋಡಿ. ಹೆಂಗೆ ಅನುಕೂಲ ಹಂಗೆ ಮಾಡವ. ಅವನೊಳಗೆ ಹರಿ. ತೀರ ಹಪ್ಪಳ ದಪ್ಪ ಆದ್ರೆ ಸರಿಯಾಗಲ್ಲ, ಕಟ ಅಂತವು. ತೀರ ತೆಳ್ಳಗಲ್ಲ ದಪ್ಪಗಲ್ಲ, ಹಂಗೆ ಇರ್ಬೇಕು. ಇನ್ನೊಂದು ಏನು ಗೊತ್ತೇನ್ರಿ ಐತಿ, ನಮ್ಮ ಮನ್ಯಾಗ ನಮ್ಮ ದೊಡ್ಡಮ್ಮರು ಒಬ್ರು ಇದ್ರು. ಅವ್ರು ಏನು ಮಾಡೋರು ಅಂದ್ರೆ ಬೆಳ್ಳುಳ್ಳಿ ಜಜ್ಜಿ ಎಣ್ಣೆ ಒಳಗೆ ಹಾಕಿ ಬಿಸಿ ಮಾಡ್ಕೊಂಬಂದುಬಿಡೋರು. ಆ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಈ ಹಪ್ಪಳದ ಹಿಟ್ಟು ಅದಕ್ಕೇನು ತಿಂದ್ರೆ ಇಷ್ಟು ಟೇಸ್ಟ್ ಆಕತ್ರಿ. ಕರೆ ಹಿಟ್ಟು ಓಡಾಗೋ ಮಟ್ಟ ತಿಂತಾನೆ ಇರ್ಬೇಕು ಅನಿಸ್ತೈತಿ. ನಾವೆಲ್ಲ ಹಂಗೆ ಮಾಡ್ತಿದ್ದೀವಿ ರೀ ಹಪ್ಪಳ ಓದ್ಬೇಕಾದ್ರೆ. ಅಯ್ಯ ಹೌದಾ, ಏನು ಇದು ನನಗೆ ಗೊತ್ತದಿಲ್ಲ ನೋಡು. ಮಾಡಂಗಾರ ನೀನು ತಿಂದ್ರಾತಿ ಇವತ್ತು. ಯಪ್ಪ ಭಾಳ ರುಚಿ ಹಾಕೋರಿ. ಒಂದೊಂದು ಹಾವು ನಮಗೆ ತಿನ್ನಕ್ಕೆ ಹಾಕೋ ನೋಡಿ ಹಪ್ಪದ ಹಿಟ್ಟು. ಮನೆ ರುಚಿ ಹತ್ತೈತಿ ನೋಡಿರಿ ಫ್ರೆಂಡ್ಸ್. ನಿಮಗೆ ಯಾರಿಗಾದ್ರೂ ಈ ಇದು ಗೊತ್ತಿತ್ತಾ? ಬೆಳ್ಳುಳ್ಳಿ ಜಜ್ಕೊಂಡು ಏನಿಲ್ಲ ರೀ, ಅಡುಗೆ ಎಣ್ಣೆ ಹಾಕ್ಯಂಡು ಬಿಸಿ ಮಾಡ್ಕೊಂಬಿಡೋದು. ಒಂಚೂರು ಬಿಸಿ ಮಾಡ್ಕೊಂಡು ಆ ಬೆಳ್ಳುಳ್ಳಿ ಹಾಕಿದ ಎಣ್ಣೆ ಜೊತೆಗೆ ಹಪ್ಪಳದ ಹಿಟ್ಟು ಎದ್ಕೊಂಡು ತಿಂತಿದ್ರೆ ಅದರ ಟೇಸ್ಟ್ ತಿಂದವ್ರಿಗೆ ಗೊತ್ತು. ನಿಮಗೆ ಯಾರಿಗಾದ್ರೂ ಇದು ತಿಂದದ್ದು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ತಿಂದಿಲ್ಲ ಅಂತಂದ್ರೆ ಈ ರೀತಿ ಹಪ್ಪಳದ ಹಿಟ್ಟು ಮಾಡಿದಾಗ ಟ್ರೈ ಮಾಡಿ ನೋಡಿರಿ. ಹೌದು ಬಿಡುವ, ಇದಕ್ಕೇನು ಬೇಯಿಸಿದ ಹಿಟ್ಟಲ್ಲ, ಹೊಟ್ಟೆಗೆ ಹಿಟ್ಟು ಕೆಡಂಗಿಲ್ಲ. ಕಾಳಿಂದ ಆದ್ರೆ ಹಸಿ ಇದು ನಾದಿರ್ತಾವಲ್ಲ, ಹೊಟ್ಟೆ ಕೆಡ್ತೈತಿ. ತಿಂದು ನೋಡೇ ಬಿಡೋಣ ನಾವು. ಹಂಗಾರೆ ತೋರಿ ಐತಿ. ನಾನು ಭಾಗ್ಯಕ್ಕಗೆ ಎಲ್ಲ ಮಗ ಅವ್ರ ಮನೆ ಪಕ್ಕಕ್ಕೆ ಒಂದು ಮನೆ ಇತ್ತಲ್ರಿ, ಆ ಅಕ್ಕನ ಹೆಸರೇನು, ಅವ್ರನ್ನ ಹೇಳಿ ಬರ್ತಾನೆ ಬರ್ರವ ಅಂಥೇಳಿ ಹಪ್ಪಳ ಉದ್ದಾಕ ಆತು ಕರೆದು ಹೋಗು ಅಂತಾಕ ನಾನು ಉಳ್ಳಿ ಮಾಡ್ಕೊತಿರ್ತೆ, ನೀವು ಹೋಗು. ನೋಡಿರಿ ಫ್ರೆಂಡ್ಸ್, ನಮ್ಮದು ಹಪ್ಪಳದ ಹಿಟ್ಟು ಮಾಡೋ ಸಿಸ್ಟಮ್ ಈ ಥರ. ನಾವು ಮಾಡಿದ ಹಪ್ಪಳದ ಹಿಟ್ಟಿಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿರಿ. ನೀವು ಯಾವ ರೀತಿ ಹಪ್ಪಳ ಮಾಡ್ತೀರಿ ಹೇಳಿರಿ, ಯಾರ್ಯಾರು ಹೆಂಗೆ ಮಾಡ್ತೀರಿ ಹೇಳಿ. ಇದು ಒಂದು ದೊಡ್ಡ ಕೆಲಸನ ರೀ. ಆವತ್ತಿನ ದಿನ ಅಡುಗೆ ಮಾಡೋ ವಿಚಾರನೇ ಇಲ್ಲ. ಹೌದ್ರಿ, ಇಷ್ಟೆಲ್ಲ ಐತೆ ನೋಡ್ರಿ ಹಪ್ಪಳ ಮಾಡೋದು ಹಂತಗಳು. ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಒಂದು ಪ್ರಯತ್ನಕ್ಕೆ. ನಮಸ್ಕಾರ ರೀ.